ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಪ್ರತಿದಿನ ನೀರನ್ನು ಹೇಗೆ ಕುಡಿಯುವುದು ಉತ್ತಮ ಅದರ ಬಗ್ಗೆ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮನುಷ್ಯ ಊಟವಿಲ್ಲದೆ ಬೇಕಾದರೆ ಕೆಲವು ದಿನ ಬದುಕಬಹುದು, ಆದರೆ ನೀರು ಇಲ್ಲದೆ 2 ದಿನವೂ ಬದುಕಲಾರ. ಅದಕ್ಕೆ ನೀರನ್ನು ಜೀವಜಲ ಎಂದು ಕರೆಯಲಾಗುತ್ತದೆ. ಆದರೆ ನೀರು ಕುಡಿಯಲು ಒಂದು ಸರಿಯಾದ ಮಾರ್ಗವಿದೆ. ನಿಂತು ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀರನ್ನು ಹೇಗಾದರೂ ಮತ್ತು ಒಂದೇ ಸಮನೆ ಘಟಘಟನೆ ಕುಡಿದರೆ ಅದು ಜೀವಕ್ಕೆ ಕುತ್ತು ತರಬಹುದು ಮತ್ತು ನಿಮ್ಮ ದೇಹವು ಗಂಭೀರ ಕಾಯಿಲೆಗಳಿಗೆ ಗುರಿಯಾಗಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ನೀರನ್ನು ಕುಡಿಯುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀರನ್ನು ನಿಧಾನವಾಗಿ ಕುಡಿಯಿರಿ. ನೀರು ಕುಡಿಯುವಾಗ ಒಂದೊಂದೇ ಗುಡುಗು ನೀರು ಕುಡಿಯಬೇಡಿ. ನಿಧಾನವಾಗಿ ನೀರನ್ನು ಒಮ್ಮೆಲೆ ಸೇವಿಸಿ. ಇದರಿಂದ ದೇಹದಿಂದ ಹೊರಹಾಕಬೇಕಾದ ಕಲ್ಮಶಗಳು ಮೂತ್ರಪಿಂಡಗಳು ಮತ್ತು ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತವೆ. ನಿಂತಲ್ಲೇ ನೀರು ಕುಡಿಯಬೇಡಿ. ಆಯುರ್ವೇದ ಮತ್ತು ತಜ್ಞರು ಹೇಳುವ ಪ್ರಕಾರ ನಿಂತು ನೀರು ಕುಡಿಯಲೇಬಾರದಂತೆ. ನೀವು ನಿಂತುಕೊಂಡು ನೀರು ಕುಡಿದಾಗ ನೀರಿನಿಂದ ಪೋಷಕಾಂಶಗಳು ಸಿಗುವುದಿಲ್ಲ, ಏಕೆಂದರೆ ಅದು ನಿಮ್ಮ ಹೊಟ್ಟೆಯ ಕೆಳಭಾಗಕ್ಕೆ ಹೋಗುತ್ತವೆ. ಬಾಯಾರಿಕೆ ತಣಿಯೋದಿಲ್ಲ. ಕೆಲವು ಅಧ್ಯಯನಗಳ ಪ್ರಕಾರ ಹೆಚ್ಚಿನ ಬಾಯಾರಿಕೆಯಾದಾಗ ಹೆಚ್ಚಿನ ಜನರು ನಿಂತು ನೀರು ಕುಡಿತಾರೆ. ಆದರೆ ಹೀಗೆ ನಿಂತು ನೀರು ಕುಡಿಯೋದ್ರಿಂದ ಬಾಯಾರಿಕೆ ತಣಿಯುವುದಿಲ್ಲವಂತೆ. ಹೊಟ್ಟೆ ನೋವು ಬರಬಹುದು. ನಿಂತು ನೀರು ಕುಡಿಯೋದ್ರಿಂದ ನೀರು ರಭಸವಾಗಿ ಗಂಟಲಿನಿಂದ ಅನ್ನನಾಳ ಮತ್ತು ಹೊಟ್ಟೆ ಕೂಡುವ ಸ್ಥಳದಲ್ಲಿ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ. ಇದರಿಂದ ಸ್ನಾಯುಗಳ ಮೇಲೆ ಒತ್ತಡ ಉಂಟಾಗಿ ಹೊಟ್ಟೆ ನೋವು ಬರುವ ಚಾನ್ಸ್ ಹೆಚ್ಚಿರುತ್ತದೆ. ಹೃದಯ ಮತ್ತು ಶ್ವಾಸಕೋಶಕ್ಕೆ ಒಳ್ಳೆಯದಲ್ಲ. ನಿಂತು ನೀರು ಕುಡಿಯುವುದು ಹೃದಯ ಮತ್ತು ಶ್ವಾಸಕೋಶದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ನಿಂತು ನೀರು ಕುಡಿದಾಗ ಅನ್ನನಾಳದ ಮೂಲಕ ನೀರು ವೇಗವಾಗಿ ಸಾಗೋದರಿಂದ ಅನ್ನನಾಳಕ್ಕೆ ಹಾನಿಯಾಗಬಹುದು. ಇವತ್ತಿನ ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.